ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಬಾಸ್ ಕರ್ನಾಟಕಕ್ಕೆ ಸುಸ್ವಾಗತ. ಬ್ಯಾಕ್ಗ್ರೌಂಡ್ ನೋಡ್ತಿದ್ದಂಗೆ ತುಂಬ ಜನ ಹಳೆ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ರೆಗ್ಯುಲರ್ ಫಾಲೋವರ್ಸ್ಗೆ ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ನಾವು ನಮ್ಮ ಹೋಟ್ಲಲ್ಲೇ ಇದ್ದೀವಿ. ಕರುನಾಡು ನಾಟಿ ಪಲಾವ್, ವಾಜರಳ್ಳಿ, ಕನಕಪುರ ಮೇನ್ ರೋಡ್ ಆಪೋಸಿಟ್ಟು ಮೆಟ್ರೋ ಪಿಲ್ಲರ್ ನಂಬರ್ 248. ಮೆಟ್ರೋ ಪಿಲ್ಲರ್ ನಂಬರ್ 248ನ ಫಾಲೋ ಮಾಡ್ಕೊಂಡು ಬಂದರೆ ಗ್ರೀನ್ ಲೈನಲ್ಲಿ ನಮ್ಮ ಹೋಟ್ಲು ಅದರ ಆಪೋಸಿಟಲ್ಲೇ ಇರುತ್ತೆ. ಆ 60 ಅಡಿ ದೊಡ್ಡ ಬೋರ್ಡು. ಸೊ ಈ ವಿಡಿಯೋ ಮಾಡಿರೋ ಉದ್ದೇಶ ಏನು ಅಂದರೆ, ಸೊ ಆಲ್ರೆಡಿ ಎಲ್ಲರೂ ಕಷ್ಟ ಅನುಭವಿಸ್ತಾ ಇದ್ದಾರೆ. ಎಸ್ಪೆಷಲಿ ಬಂದ್ಬಿಟ್ಟು ಹೋಟೆಲ್ ಇಂಡಸ್ಟ್ರಿ ಅವರು. ಏನು ಅಂದರೆ ಗ್ಯಾಸ್ ಇಲ್ಲ. ಗ್ಯಾಸು ಸಿಗ್ತಾ ಇದೆ, ನಮಗೆ ಸಿಗ್ತಾಯಿತ್ತು, ಬಟ್ಟು ಎಷ್ಟು ರೇಟ್ ಕೊಟ್ಟಿದ್ದೀವಿ ಅಂತ ಕೇಳಿದ್ರೆ ತಲೆ ಸುತ್ತೋಗುತ್ತೆ ನಿಮಗೆ. ನಾವು ನಾರ್ಮಲಾಗೆ ಗ್ಯಾಸು HP ಇಂದನೂ ತೊಗೊತಾ ಇದ್ವಿ, ಪ್ಲಸ್ ಒಂದು ಪ್ರೈವೇಟ್ ಕಂಪ್ನಿಯಿಂದನೂ ತೊಗೊತಾ ಇದ್ವಿ. ಸೊ ಎರಡರಲ್ಲೂ ಆಲ್ಮೋಸ್ಟ್ 1800 1900 ರೂಪಾಯಿ ಆ ಥರ ಸಿಗ್ತಾಯಿತ್ತು ನಮಗೆ ಕಮರ್ಷಿಯಲ್ ಸಿಲಿಂಡ್ರು. ಅಂದರೆ ನಾವು ಪ್ರೈವೇಟಲ್ಲಿ ತೊಗೊಂಡಿದ್ದು 21 kg ಸಿಲಿಂಡ್ರ್ ಬರುತ್ತೆ, ಪ್ರೈವೇಟ್ ಅದು ಒಂದು ಕಂಪ್ನಿದು. ಅದು 1900 ರೂಪಾಯಿ 1950 ರೂಪಾಯಿ ಕೊಡ್ತಾಯಿದ್ರು ನಮಗೆ ರೆಗ್ಯುಲರಾಗಿ. ಸೊ ಈ ಕ್ರೈಸಿಸ್ ಸ್ಟಾರ್ಟ್ ಆದಮೇಲೆ ಹೆಂಗಾಗೋಯ್ತು ಅಂದರೆ ಕಷ್ಟ. ಅವ್ರ ಹತ್ರನೂ ಇಲ್ಲ ಸ್ಟಾಕು, ಇವ್ರ ಹತ್ರನೂ ಇಲ್ಲ, ಬರೋದಂಗೆ ಕಾಯಬೇಕಾಯಿತು. ಅವಾಗ ಹೋಗಿ ನಾನು ಇನ್ನೊಂದು ರೀಲ್ ಮಾಡಿದ್ವಿ. ಒಂದು ಚಿಕ್ಕದು ಸ್ಟವ್ ಬರುತ್ತೆ, ಸೌದೆ ಹಾಕ್ಬಿಟ್ಟು ಅದಕ್ಕೊಂದು ಚಿಕ್ಕ ಮೋಟ್ರ್ ಹಾಕಿರ್ತಾರೆ, ಫ್ಯಾನು. ಅದು ಮನೆಗೆ ಅಂತ ಬಳಸೋದು. ಬಟ್ ಅದನ್ನೇ 2 ತಂದ್ಬಿಟ್ಟು ನಾವು ಅದಲ್ಲೇ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬಂದ್ವಿ. ಬಟ್ ಸಿಲಿಂಡ್ರು ಬರೀ ಬಿರಿಯಾನಿ ಮಾಡೋದಕ್ಕೆ ಅಂಥದಕ್ಕೆ ಮಾತ್ರ ಯೂಸ್ ಮಾಡ್ತಾಯಿದ್ವಿ. ಇನ್ನು ಸ್ಟಾರ್ಟರ್ಸ್ಗೆ ಎಲ್ಲದಕ್ಕೂ ಒಲೆನೇ ಯೂಸ್ ಮಾಡ್ತಾಯಿದ್ವಿ. ಆಮೇಲೆ ಎಷ್ಟೊಂದು ಚೈನೀಸು ಯಾವುದೋ ಜಾಸ್ತಿ ಗ್ಯಾಸ್ನ ತಿನ್ನುತ್ತೆ ಅಂತ ಡಿಶಸ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ವಿ ನಮ್ಮ ಹೋಟ್ಲಲ್ಲಿ. ಅಂದರೆ ಚೈನೀಸ್ ಎಲ್ಲ ಸಿಗೋದಿಲ್ಲ, ಬರೀ ತಂದೂರುಗಳೆಲ್ಲ ಸಿಗುತ್ತೆ, ಮತ್ತು ಇನ್ನು ಸ್ವಲ್ಪ ಐಟಮ್ಸ್ ನಾಟಿ ಸ್ಟೈಲೆಲ್ಲ ಸಿಗುತ್ತೆ. ಸೊ ಆದರೂ ಬಿಸ್ನೆಸ್ ಏನು ತೊಂದರೆ ಇಲ್ಲ, ಬಿಸ್ನೆಸ್ ಚೆನ್ನಾಗೇ ನಡೀತಾ ಇದೆ. ಸೇಮ್ ಮುಂಚೆ ಹೆಂಗೆ ನಡೀತದೆ ಹಂಗೆ ನಡೀತಾ ಇದೆ. ಮೇಯ್ನ್ ಏನು ಅಂದರೆ ಗ್ಯಾಸ್ ಪ್ರಾಬ್ಲಮ್. ಸೊ ಈಗ ಮತ್ತೆ ಗ್ಯಾಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಅದು ರಿಸ್ಟ್ರಿಕ್ಷನಲ್ಲಿ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಏನು ಅಂದರೆ, ಇವಾಗ ನಮಗೆ ಸೇಮು ಸಪ್ಲೈಯರು ಒಂದು ಗ್ಯಾಸ್ಗೆ ಬರೋಬರಿ 6000 ರೂಪಾಯಿ ಕೇಳ್ತಾರೆ. ಒಂದು ಸಿಲಿಂಡ್ರ್ 6000 ರೂಪಾಯಿ. ಸೊ ಲಾಸ್ಟ್ ಟೈಮು 4800 ರೂಪಾಯಿ ಕೊಟ್ಟು ಒಂದೊಂದು ಸಿಲಿಂಡ್ರ್ 4800 ರೂಪಾಯಿ ಕೊಟ್ಟು 4 ಸಿಲಿಂಡ್ರ್ ತೊಗೊಂಡ್ವಿ. ಆ 4 ಸಿಲಿಂಡ್ರು 2 ವಾರದಿಂದ ನಡೀತಾ ಇದೆ. ಫುಲ್ ಸ್ಟಾಪ್ ಆಗೈತಲ್ಲ, ಎಲ್ಲದಕ್ಕೂ ಯೂಸ್ ಮಾಡ್ತಾ ಇಲ್ವಲ್ಲ, ಅದಕ್ಕೆ 1 ವಾರಕ್ಕೆ ಒಂದೇ ಸಿಲಿಂಡ್ರ್ ಬಳಸ್ತಾ ಇದ್ದೀವಿ. ಸೊ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ದೀವಿ. 4 ಸಿಲಿಂಡ್ರ್ ಇದೆ, ಇನ್ನು 2 ಏನೋ ಬಾಕಿ ಇದೆ. ಸೊ ಇವಾಗ ಒಂದು ಸ್ಟವ್ ತಂದ್ಬಿಡೋಣ, ಇವ್ರ ಮೇಲೆ ಡಿಪೆಂಡ್ ಆಗೋದೇ ಬೇಡ, ಯಾವಾಗ ಏನು ಮುಗಿಯುತ್ತೋ ಗೊತ್ತಿಲ್ಲ ಅಂದ್ಬಿಟ್ಟು ಡಿಸೈಡ್ ಮಾಡಿ ಹುಡುಕಿದ್ವಿ. ಎಲ್ಲೂ ಸಿಗಲಿಲ್ಲ ಸೌದೆ ಒಲೆ. ಬೆಂಗಳೂರಲ್ಲಿ ಬೇಜಾನ್ ರೇಟು, 30,000 40,000 50,000 ಇಷ್ಟ ಬಂದಂಗೆ ಹೇಳ್ತವ್ರೆ. 15 ದಿವಸ ವೇಟಿಂಗು, 1 ತಿಂಗಳು ವೇಟಿಂಗು ಅಂತ. ಸೊ ಹಿಂಗೆ ನಾವು ಹಂಗೆ ವೀಡಿಯೋ ನೋಡ್ಬೇಕಾದ್ರೆ ನಮ್ಮ ರೋಷನ್ ಪಿಂಟೋ ಮೈಸೂರಲ್ಲಿ ವೀಡಿಯೋ ಮಾಡಿದರು, ಸೌದೆ ಒಲೆಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದಾರೆ ಅಂತ. ಫೋನ್ ಮಾಡಿ ಟಕ್ಕಂತ ನಮಗೊಂದು ಬೇಕು ಅಂತ ಫೋನ್ ಮಾಡಿ ಬುಕ್ ಮಾಡಿಬಿಟ್ವಿ. 2 ವಾರ ಆಗಿತ್ತು. ಸೊ ನಿನ್ನೆ ಸಿಕ್ತು ಡೆಲಿವರಿ. ಹೋಗಿ ಮೈಸೂರಿಗೆ ಹೋಗಿ ಎತ್ತಾಕೊಂಡು ಬಂದ್ವಿ. ಸೊ ಈಗ ಒಳಗಡೆ ಇದೆ, ಅದು ಸರಿಯಾಗಿದೆ. ಗೇಜ್ ಮಾತ್ರ ಇಬ್ಬರು ಎತ್ತಬೇಕು. ಸಂಜೀತು ನಮ್ಮಂಥವ್ರು ಇಬ್ಬರು ಎತ್ತಬೇಕು. 40 kg 45 kg ತೂಕುತ್ತೆ. ಆರಾಮಾಗಿ 1 ಕ್ವಿಂಟಲ್ ಬಿರಿಯಾನಿ ಮಾಡ್ಬೋದು ಅಂತ ಹೇಳಿದ್ರು ಅವರು. 50 kg ಮಾಂಸ 50 kg ಅಕ್ಕಿ ಹಾಕಿ ಒಂದು ಬಿರಿಯಾನಿ ಮಾಡ್ಬೋದು, ಅಷ್ಟು ತೂಕ ತಡೆಯುತ್ತೆ ಅಂತ ಹೇಳಿದ್ದಾರೆ. ಫೋರ್ಸ್ ಎಲ್ಲ ಸೂಪರಾಗಿ ಬರುತ್ತೆ ಅಂತ ಅವರು ಹೋಟೆಲ್ ಓನರೇ, ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು. ಸೊ ಅಲ್ಲಿ ಅವ್ರು ಬಿರಿಯಾನಿ ಮಾಡೋದನ್ನೆಲ್ಲ ನಾವು ಡೆಮೋ ನೋಡಿದ್ವಿ ಹೋಗಿ. ಅವ್ರು ಮಾಡ್ತಾ ಇದ್ದಲ್ಲ ಅದರಲ್ಲೇ ಮಾಡ್ತಾಯಿದ್ದಾರೆ 4 ವರ್ಷದಿಂದ. ಸೊ ತಂದಿದ್ವಿ, ಒಳಗೋಣ, ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಜಸ್ಟ್ ಇನ್ಫಾರ್ಮೇಷನ್ ವೀಡಿಯೋ, ಬರೀ ಮಾತು ಇದೇ ಇರುತ್ತೆ. ಯಾಕಂದರೆ ಯಾಕಂದರೆ ಬೇರೆಯವ್ರಿಗೆ ಯೂಸ್ ಆಗುತ್ತೆ. ಬೇಕಾದ್ರೆ ನಾವು ನಂಬರ್ ಕೊಟ್ಟಿರ್ತೀವಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದು ಮಾಡ್ಬೋದು. ಸೊ ಎಷ್ಟೇ ಸಿಕ್ತು ಅಂದರೆ 22,000 ರೂಪಾಯಿ. ಅವ್ರು ಹೇಳಿದ್ದು ನಮಗೆ 22,000ಗೆ. ಸೊ ನಾವು ಹಂಗೆ ಚೌಕಾಸಿ ಮಾಡಿ ಒಂದು 20,000 ರೂಪಾಯಿಗೆ ನಾವು ಡೀಲ್ ಮಾಡ್ಕೊಂಡ್ವಿ. ಸೊ ಕಮ್ಮಿ ವರ್ತ್ ಅಂತ ಸಿಕ್ತು, ಬಟ್ ವೈಟಿಂಗ್ ಪುಟ್ ಜಾಸ್ತಿ ಇದೆ. ನೀವು ಒಳಗೋಗಿ ಬನ್ನಿ, ಅದು ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ನಿಮಗೂ ಏನಾದರೂ ಇದೇ ಥರ ಕ್ರೈಸಿಸ್ ನಡೀತಿದೆ, ನೀವು ಹೋಟೆಲ್ ಓನರ್ಸ್ ಆಗಿದ್ರೆ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ. ಏನು ನಿಮಗೆ ಗ್ಯಾಸ್ ಪ್ರಾಬ್ಲಮ್ ಯಾವ ಥರ ಫೇಸ್ ಮಾಡ್ತಾಯಿದ್ದೀರಾ, ನೀವು ಎಷ್ಟು ರೂಪಾಯಿ ಕೊಟ್ಟು ತಗೊತಾ ಇದ್ದೀರಾ, ಸೊ ಏನು ಆಲ್ಟರ್ನೇಟ್ ಏನು ಮಾಡ್ತಾಯಿದ್ದೀರಾ, ಮುಂದೆ ಪ್ಲ್ಯಾನ್ ಏನು, ಗ್ಯಾಸ್ ಬಂದ ಮೇಲೂ ಅದೆಲ್ಲ ಸರಿ ಹೋದ್ಮೇಲೆ ಗ್ಯಾಸಲ್ಲೇ ಇರ್ತೀರಾ, ಇಲ್ಲ ಇದಕ್ಕೆ ಶಿಫ್ಟ್ ಆಗ್ಬಿಡ್ತೀರಾ ಫುಲ್ ಟೈಮು. ಆಮೇಲೆ ಸೊ ಇದೇ ಆ ಮ್ಯಾಜಿಕ್ ಸ್ಟೌವು. ಫುಲ್ಲು ಎಲ್ಲ ಕಡೆ ಹವಾ ಮಾಡ್ತಾ ಇರೋದು. ಬೆಂಗಳೂರಲ್ಲಿ ಗತಿ ಇಲ್ಲ, ಬೆಂಗಳೂರಲ್ಲಿ ಸಿಗಲಿಲ್ಲ, ಮೈಸೂರಿಗೆ ಹೋಗಿ ಎತ್ಕೊಂಬಂದ್ವಿ. ಸೊ ಸ್ವಲ್ಪ ಕಮ್ಮಿ ಸಿಕ್ತು, ಅದಕ್ಕೋಸ್ಕರ. ಇದೇ ಸ್ಟೌವು ಬೆಂಗಳೂರಲ್ಲೆಲ್ಲ 30,000 40,000 ಇಷ್ಟ ಬಂದಿದ್ದು ರೇಟ್ ಹೇಳ್ತಾರೆ, ಬಾಯಿಗೆ ಬಂದಂಗೆ. ಫುಲ್ಲು ಮೆಟಲ್ಲು ಕಬ್ಬಣ, ಒಬ್ಬರ ಕೈಲಿ ಎತ್ತಕ್ಕಾಗಲ್ಲ. ಆಲ್ಮೋಸ್ಟ್ 40 kg ಏನೋ ಇದೆ ತೂಕ. ಇದು ಮಾಡಿಕೊಡ್ತಾರೆ, ಅಲ್ಲಿ ಆರ್ಡ್ರ್ ತೊಗೊಂಡು ಮಾಡಿಕೊಡ್ತಾರೆ. ಇದು ಮಾಡ್ಕೊಡೋಕೆ ಮಿನಿಮಮ್ 3-4 ದಿವಸ ತೊಗೊತಾರೆ. ಜಾಸ್ತಿ ಆರ್ಡ್ರ್ ಇತ್ತಂದು 1 ವಾರನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ನಮಗೆ 2 ವಾರ ಆಯಿತು. ಸೊ ನಾವು 2 ವಾರದ ಹಿಂದೆ ಬುಕ್ ಮಾಡಿದ್ದು, ಇವಾಗ ಸಿಕ್ತು, ನಿನ್ನೆ ಸಿಕ್ತು, ತೊಗೊಂಬಂದ್ವಿ. ಸೊ ಒಲೆ ಬೇಸಿಕಲಿ ಸೌದೆ ಒಲೆ ಅಷ್ಟೇ. ಕೆಳಗಡೆ ಒಂದು ಲೇಯರ್ ಇರುತ್ತೆ, ಆ ತೂತು ಅಲ್ಲಿಗೆ. ಏನಕ್ಕೆ ಅಂದರೆ ಇದು ಮೇಯ್ನು ಮೆಕ್ಯಾನಿಸಮ್ ಬಂದ್ಬಿಟ್ಟು ಏನಿಲ್ಲ, ಈ ಫ್ಯಾನು ಇದು ಎಲ್ಲರಿಗೂ ಗೊತ್ತಿರುತ್ತೆ, ಫ್ಯಾನು. ಸೊ ಇನ್ನೊಂದು ನಮ್ಮ ಹತ್ರ ಅಲ್ಲಿ ಚಿಕ್ಕದೊಂದಿದೆ,
ಇದು ಚಿಕ್ಕದೊಂದಿದೆ, ಇದೇ ಯೂಸ್ ಮಾಡ್ತಾ ಇರೋದು ತುಂಬ ದಿವಸದಿಂದ. ಇದರಲ್ಲಿ ಫಿಟ್ ಮಾಡಿರೋ ಫ್ಯಾನು ಸೈಜು ಇದನ್ನು ಕಂಪೇರ್ ಮಾಡಿದ್ರೆ ಅದು ಇಷ್ಟೇಷ್ಟಿದೆ. ಈ ಚಿಕ್ಕದು ಅದರೊಳಗಿರೋ ಫ್ಯಾನು, ಇದು ದೊಡ್ಡ ಫ್ಯಾನ್ ಅಷ್ಟೇ, ಒಳ್ಳೆ ಪವರ್ಫುಲ್ ಇದೆ. ಸೊ ಇದು ನೀವು ತೊಗೊಂಡು ಅದರದ್ದು ಕರೆಕ್ಟ್ ಮೆಜರ್ಮೆಂಟ್ಗೆ ಪೈಪು ಕನೆಕ್ಷನ್ ಇದೆ. ಸೊ ಅದರೊಳಗೆ ಇನ್ಸ್ಟಾಲ್ ಮಾಡಬೇಕು. ಸೊ ಅಷ್ಟೇ. ಆ ಫ್ಯಾನ್ದು ಏನು ಎಕ್ಸಾಸ್ಟ್ ಗಾಳಿ ಎಳೆಯುತ್ತಲ್ಲ ಅದು ಆಪೋಸಿಟ್ ಇರಬೇಕು. ಈ ಸೈಡ್ ಇತ್ತು ಅಂದರೆ ಇಲ್ಲಿಂದ ಹೊಗೆ ಪುಡಿ ಗಿಡಿ ಬಂದರೆ ಒಳಗೆ ಎಳ್ಕೊಳುತ್ತೆ ಅಂದ್ಬಿಟ್ಟು ಅದನ್ನು ಆಪೋಸಿಟ್ ಇಡ್ತಾರೆ. ಸೊ ಅದ್ರದ್ದೊಂದು ಚಿಕ್ಕದಾಗಿ 1 ಮೀಟ್ರ್ ಬಾಕ್ಸ್ ಮಾಡಿದ್ದಾರೆ. ಸೊ ಇದು ನಿಮಗೆ ಸ್ಪೀಡ್ ಅಡ್ಜಸ್ಟು ಆನು ಆಫು ಬಟನ್ ಕಂಟ್ರೋಲರು. ಈಗ ಆಫಲ್ಲಿದೆ, ಆನ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ. ಸೊ ಫುಲ್ ಮಾಡಿದ್ರೆ ಫುಲ್ಲು ಸೌಂಡ್ ಕೇಳಿಸ್ತೀನಿ. ಈ ಫುಲ್ ಸ್ಪೀಡಲ್ಲಿದೆ. ಫುಲ್ ಸ್ಪೀಡಲ್ಲಿದ್ದಾಗ ಆರಾಮಾಗಿ ಅವ್ರು ಹೇಳಿದ್ದು 50 kg ಬಿರಿಯಾನಿ ಮಾಡ್ಬೋದು. 50 kg ಬಿರಿಯಾನಿ ದೊಡ್ಡ ಪಾತ್ರೆಯಲ್ಲಿ 50 kg ಬಿರಿಯಾನಿ, ಅಂದರೆ 50 kg ರೈಸು, 50 kg ಮಾಂಸ ಹಾಕಿ ಮಾಡಿದ್ರೆ 100 kg ಬಿರಿಯಾನಿ ಅಷ್ಟು ಮಾಡ್ಬೋದು. ಆ ಕೆಪಾಸಿಟಿ ಇದೆ ತಡಿಯೋಕ್ಕೆ ತೂಕ ಅಂತ ಹೇಳಿದ್ದಾರೆ. ಸೊ ನಾವು ಮಾಡೋದು ಬ್ಯಾಚ್ ವೈಸು. ನಮ್ಮ ಹೋಟ್ಲಲ್ಲಿ ನಾವು ಮಾಡೋದು ಬ್ಯಾಚ್ ವೈಸು. ಬರೀ ಒಂದು ಸಲಿಗೆ ಒಂದು ದಮ್ಮು 5 kg ಮಾಡ್ತೀವಿ. 5 kg ರೈಸು, 5 kg ಮಾಂಸ ಹಾಕಿ 10 kg ಬಿರಿಯಾನಿ. ಸೊ ಆ ಥರ ಮಾಡೋದು. ಸೊ ನಮ್ಗೆ ಹೆಂಗೆ ಯೂಸ್ ಆಗುತ್ತೆ ಅಂತ ನೋಡಬೇಕು ಬ್ಯಾಚ್ ವೈಸ್ ಮಾಡೋದ್ರಿಂದ. ಸೌದೆ ಒಲೆ ನಮ್ಮ ಮುಂಚೆನೂ ಸೌದೆ ಒಲೆ ಇತ್ತು, ಬಟ್ ತೆಗ್ದಿದ್ದ ಕಾರಣ ಏನು ಅಂದರೆ ಅದು ಅವಾಗ ಪ್ರಿಪೇರ್ ಮಾಡೋಕ್ಕಾಗ್ತಾ ಇರಲ್ಲ, ಆಗಲ್ಲ. ಅದು ದೊಡ್ಡ ಒಲೆ, ಇದು ಚಿಕ್ಕದಾಗಿರೋದ್ರಿಂದ ನೋಡೋಣ ಇದ್ರಲ್ಲಿ ಆಗ್ಬೋದಾ ಏನು ಅಂತ. ಸೊ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಆಗುತ್ತೆ. ಈಗ ಪೂಜೆ ಮಾಡಿಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿಬಿಟ್ಟು ಒಂದು ದಮ್ ಹಾಕೋಣ. ಆ ವಿಡಿಯೋ ನೋಡ್ಕೊಂಬನ್ನಿ. ಫೈನಲ್ ಆಗಿ ಬಿರಿಯಾನಿ ರೆಡಿ ಆಯಿತು. ಫಸ್ಟು ಟೆಸ್ಟಿಂಗ್ ಮಾಡಿದ್ದು. ಸೊ ನೀಟಾಗಿ ಬಂದಿದೆ. ಬಿಸಿ ಸೌದೆ ಒಲೆನ ಟೇಸ್ಟೇ ಬೇರೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಸೇಮ್ ಟೇಸ್ಟ್ ಸೇಮ್ ಇರುತ್ತೆ. ಒಂಚೂರು ಸ್ಮೋಕಿ ಫ್ಲೇವರ್ ಒಂದು ಆ್ಯಡ್ ಆಗುತ್ತೆ, ಯಾಕಂದರೆ ಸ್ಮೋಕ್ ಸ್ವಲ್ಪ ಜಾಸ್ತಿ ಬರುತ್ತಲ್ಲ, ಅದು ಆ್ಯಡ್ ಆಗಿ. ಅದಕ್ಕೋಸ್ಕರ ಒಂದು ಒಳ್ಳೆ ಸೌದೆನ ಬಳಸಬೇಕು. ಯಾವುದಾದ್ರೂ ಸೌದೆ ಬಳಸೋಂಗಿಲ್ಲ. ಸೊ ಅದಕ್ಕೆ ನಾವು ಜಾಸ್ತಿ ಕೋಲು ಅಂದರೆ ಚಾರ್ಕೋಲ್ ಹಾಕಿ ಕಟ್ಟಿಗೆಗಳು ಹಾಕಿ ಮಾಡಿದ್ವಿ. ಸಕ್ಸಸ್ ಆಯಿತು. ಬಟ್ ಏನು ಅಂದರೆ ಸ್ವಲ್ಪ ಪ್ರೋಸೆಸ್ ಲೇಟು. ಒಲೆಯಲ್ಲಿ ಗ್ಯಾಸ್ ಸ್ಟೌವಲ್ಲಿ ಮಾಡೋದಕ್ಕಿಂತ ಇದರಲ್ಲಿ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅದೆಲ್ಲ ಅರ್ಧ ಅವರ್ 3/4 ಗಂಟೆ ಪಟ ಅಂತ ರೆಡಿ ಆಗ್ತಾ ಇರುತ್ತೆ. ಬಟ್ ಇದು ಸ್ವಲ್ಪ ಲೇಟು, ಆದ್ದರಿಂದ ಸರ್ವಿಸು ಅಷ್ಟೇ ಸ್ವಲ್ಪ ಲೇಟ್ ಆಗುತ್ತೆ. ಅದು ಜನಕ್ಕೂ ಎಲ್ಲರಿಗೂ ಅರ್ಥ ಆಗಿದೆ. ನಮ್ಮ ಕಸ್ಟಮರ್ಸ್ ಎಲ್ಲರಿಗೂ ಅಷ್ಟೇ, ಯಾರೂ ಜಾಸ್ತಿ ಆತರ ಮಾಡ್ತಾಯಿಲ್ಲ. ಸೊ ಮೊದಲೆಲ್ಲ ಕಸ್ಟಮರ್ಸು ಕುತ್ಕೊಂಡು ಆರ್ಡ್ರ್ ಮಾಡಿದ್ದು 2 ನಿಮಿಷಕ್ಕೇ ಆಯ್ತಾ ಅಂತ ಕೇಳ್ತಿದ್ರು. ಬಟ್ ಇವಾಗ ಎಲ್ಲರೂ ಅರ್ಥ ಆಗಿದೆ. ಗ್ಯಾಸ್ ಇಲ್ಲ, ಯಾವುದಾದ್ರು ಸರ್ಕಸ್ ಮಾಡ್ತಾಯಿದ್ದಾರೆ ಎಲ್ಲ ಹೋಟ್ಲಲ್ಲಿ ಅಂತ. ಸೊ ಎಲ್ಲರೂ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ಅದೊಂದು ಖುಷಿ ಆಯಿತು. ಸೊ ನಮ್ಮ ಹೋಟ್ಲಲ್ಲೂ ನಂತರನೇ ಯಾರು ನೋಡ್ಕೊಂಡು ಜಾಮ್ ಮಾಡಿಕ್ಕವ್ರು. ಸೊ ಇನ್ಮೇಲೆ ನಮ್ಮ ಹೋಟ್ಲೂ ಆರಾಮಾಗಿ ಇನ್ಮೇಲೆ ಗ್ಯಾಸ್ ಬರಲಿಲ್ಲ ಅಂದರೂ, ಗ್ಯಾಸ್ ಕಂಪ್ಲೀಟಾಗಿ ನಿಂತೋದ್ರೂ ಆರಾಮಾಗಿ ರನ್ ಆಗುತ್ತೆ. ಬಟ್ ಇನ್ನೊಂದೇನು ಅಂದರೆ ಇದು ಸೌದೆ ಒಲೆ. ನಾರ್ಮಲಾಗಿ ಸೌದೆಗಳು ತುಂಬಿಟ್ಟು ಉರಿಸ್ಬಿಟ್ಟು ನಾರ್ಮಲಾಗಿ ಏನು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ ಹಂಗೆ ಮಾಡ್ಬೋದು. ಬಟ್ ಇನ್ನೊಂದು ಸ್ಮಾರ್ಟ್ ಸೌದೆ ಒಲೆ. ಎಕ್ಸ್ಟ್ರಾ ಒಂದು ಮೋಟ್ರ್ ಹಾಕಿರ್ತಾರೆ, ಅದರಲ್ಲಿ ಗಾಳಿ ಬರ್ತಾ ಇರುತ್ತೆ, ಅದರಿಂದ ಫೋರ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಕರೆಂಟ್ ಇರಲೇಬೇಕು. ಅದು ಕರೆಂಟ್ ಇದ್ದರೆ ಆ ಫೋರ್ಸ್ನ ನೀವು ಕಮ್ಮಿ ಸೌದೆನಲ್ಲಿ ಬೇಗ ಅಡುಗೆ ಮಾಡ್ಬೋದು ಮತ್ತು ಜಾಸ್ತಿ ಫೋರ್ಸಲ್ಲಿ ಮಾಡ್ಬೋದು. ಬಟ್ ಅದೇನು ಕರೆಂಟ್ ಇಲ್ಲ ಇರೋ ಟೈಮಲ್ಲಿ ಜಾಸ್ತಿ ಸೌದೆ ಹಾಕೊಂಡು ನಾರ್ಮಲಾಗಿ ಟ್ರೆಡಿಷ್ನಲಾಗಿ ಯಾವ ಥರ ಮಾಡ್ತಾರೆ ಅದೇ ಥರ ಮಾಡಬೇಕು ಅಷ್ಟೇ, ಸಿಂಪಲ್, ಇನ್ನೇನಿಲ್ಲ. ಸೊ ಅಡುಗೆ ಮಾಡೋರು ಹಳೆ ಕಾಲದವ್ರಿಗೆಲ್ಲ ಗೊತ್ತಿರುತ್ತೆ. ಬಟ್ ಇವಾಗೆಲ್ಲ ಹೊಸದಾಗಿ ನಾವೆಲ್ಲ ಬೇರೆ ಕಡೆಯಿಂದ ಕರ್ಕೊಂಬರೋ ಭಟ್ರು ಅವರೆಲ್ಲರೂ ಬೇರೆ ಹುಡುಗರು ಕೆಲಸ ಮಾಡೋರು ಅವ್ರಿಗೆಲ್ಲ ಐಡಿಯಾ ಇರೋಲ್ಲ. ಸೊ ನಮ್ಮದಲ್ಲಿ ಪರವಾಗಿಲ್ಲ, ಎಕ್ಸ್ಪೀರಿಯನ್ಸ್ ಅವ್ರು ಇರೋದ್ರಿಂದ ಇದೆಲ್ಲ ಮ್ಯಾನೇಜ್ ಮಾಡ್ತಾಯಿದ್ದಾರೆ. ಎಲ್ಲ ಯಂಗ್ಸ್ಟರ್ಸ್ಗಳು ಏನೋ ಇದ್ಬಿಟ್ಟಿದ್ರೆ ಅಡುಗೆ ಇದು ಸ್ಕೂಲಲ್ಲಿ ಕಾಲೇಜ್ಗಳಲ್ಲೆಲ್ಲ ಕಲ್ತ್ಕೊಂಡ್ಬಂದಿರೋರಿಗೆಲ್ಲ ಕಷ್ಟ ಆಗ್ಬಿಡ್ತದೆ, ಏನು ಮಾಡೋಕ್ಕಲ್ಲ. ಸೊ ನೋಡೋಣ ಇದು ಇನ್ನೂ ಎಷ್ಟು ದಿನಗಳು ನಡೆಯುತ್ತೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ. ಆಮೇಲೆ ಈ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ, ಆದಷ್ಟು ಜಾಸ್ತಿ ಶೇರ್ ಮಾಡಿ. ಬೇರೆ ಯಾರನ್ನ ಹೋಟೆಲವರು ಈ ಥರದ್ದು ಹುಡುಕ್ತಾ ಇದ್ದರೆ ಅವ್ರಿಗೆ ಇದನ್ನು ಶೇರ್ ಮಾಡಿ. ಕಾಂಟ್ಯಾಕ್ಟ್ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಬೇಕಾದ್ರೆ ಅವ್ರ ಹತ್ರ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಆ ಸ್ಟವ್ನ. ಆಮೇಲೆ ಅದೇ ನಿಮ್ಮ ಎಕ್ಸ್ಪೀರಿಯನ್ಸ್ನ ತಿಳಿಸಿ, ನೀವು ಹೋಟೆಲ್ ನಡೆಸ್ತಾ ಇದ್ದೀರ ಅಂದರೆ ಹೆಂಗೆ ಏನಿದೆ ಪ್ರಾಬ್ಲಮ್ ಏನು ಅಂತ ಎಲ್ಲರಿಗೂ ಗೊತ್ತಾಗಲಿ.
ಸೊ ನಮಸ್ಕಾರ.